ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರಲ್ವಾ. ತಮ್ನೇಲಲ್ಲಿ ಏನು ಹೇಳ್ತಿದೆಯೋ ಅದನ್ನೇ ನಾನು ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸೊಸೈಟಿಯಲ್ಲಿ ಗರ್ಲ್ಸ್ಗೆ ಯಾವ್ಯಾವ ಥರ ಏನೇನು ನಡೀತಾ ಇದೆ ಗರ್ಲ್ಸ್ ಸರೌಂಡಿಂಗ್ಸಲ್ಲಿ ಅಂತ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ವಿಡಿಯೋ ನೋಡಿ ಆ್ಯಂಡ್ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ, ಓಕೆನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್. ಗೊತ್ತಿರೋ ಇಲ್ವೋ, ಬಟ್ ಹೆಣ್ಮಕ್ಳು ಲೈಫಲ್ಲಿ ಏನಾದರೂ ಒಂದು ಸ್ಟ್ರಗಲ್ಸ್ ಇದ್ದೇ ಇರುತ್ತೆ. ಈ ವಿಡಿಯೋ ನೋಡ್ತಾ ಇರೋವಂಥ ನಿಮ್ಮ ಒಂದು ಲೈಫಲ್ಲೂ ಕೂಡ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ ಅಲ್ವಾ? ಒಪ್ಕೋತೀರಾ ಅಲ್ವಾ? ಎಸ್, ನಾವು ಪ್ರೂವ್ ಮಾಡಿಕೊಂಡು ಎಲ್ಲರೂ ಎಕ್ಸ್ಪೆಕ್ಟೇಷನ್ಸ್ನ ಫುಲ್ಫಿಲ್ ಮಾಡಿಕೊಂಡು ಹಾಗೆ ನಮ್ಮನ್ನು ನಾವೇ ನೋಡ್ಕೊಳ್ಳೋದನ್ನ ಮರ್ತೇ ಹೋಗಿರ್ತೀವಿ. ಒಪ್ಕೋತೀರಾ ಅಲ್ವಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಮ್ಮ. ಇದನ್ನೆಲ್ಲ ರಿಯಲಾಗಿ ಹೇಳಿ ಎಷ್ಟು ಸತಿ ನೀವು ನಿಮ್ಮ ಲೈಫಲ್ಲಿ ಕೇಳಿದ್ದೀರಾ ಅಂತ, ಆ್ಯಂಡ್ ಈಗಲೂ ಕೂಡ ಕೇಳ್ತಾನೆ ಇರ್ತೀರ. ಸೊ ಎಲ್ಲರ ಲೈಫಲ್ಲೂ ಎಲ್ಲ ಹುಡುಗಿಯರು ಕೇಳುವಂತಹ ಇಷ್ಟ ಇಲ್ಲದೆ ಇರೋ ಕ್ವಶನ್ ಅಂದರೆ ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಬಟ್ ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದನ್ನ ಇದುವರೆಗೂ ಆಗಿ ಯಾರು ಕೂಡ ಕಂಡುಹಿಡ್ಕೊಳ್ಳೋದಕ್ಕೆ ಏನೇ ಅಚೀವ್ ಮಾಡಿದ್ರು ಸೊಸೈಟಿಯ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಏನೇ ಅಚೀವ್ಮೆಂಟ್ ಮಾಡಿದ್ರು ಫಸ್ಟ್ ಎಲ್ಲರಿಗೂ ಹೆಣ್ಮಕ್ಳಿಗೆ ಕೇಳೋದೇನಪ್ಪ ಅಂತ ಅಂದರೆ ಮದುವೆ ಯಾವಾಗ ಅಂತ. ಎಕ್ಸಾಕ್ಟ್ಲಿ ಏನಪ್ಪ ಅಂತ ಅಂದರೆ ಲೈಫಲ್ಲಿ ಗಂಡು ಮಕ್ಕಳು ಯಾವತ್ತಿದ್ರೂ ಕೆಲಸ ಮಾಡಿ ದುಡಿಬೇಕು, ಹಾಗೆ ಹೆಣ್ಮಕ್ಳು ಮನೆಯೆಲ್ಲ ಬ್ಯಾಲೆನ್ಸ್ನ ಮಾಡಿ ಜೀವನ ನಡೆಸಬೇಕು ಅನ್ನೋದು ಒಂದು ಮಿತ್ ಇಲ್ಲಿ ಯಾವಾಗಲೂ ಆಗಿದೆ ಅಂತಲೇ. ಆ್ಯಕ್ಚುಲಿ ನಾನು ಈ ಒಂದು ಕಾನ್ಸೆಪ್ಟನ್ನ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಏನಪ್ಪ ಅಂತಂದರೆ ಇದೆಲ್ಲ ಅವ್ರು ಇಂಡಿವಿಜುವಲ್ ಆಗಿ ಒಪ್ಕೋಬೇಕು. ಸೊ ಬ್ಯಾಲೆನ್ಸ್ ಹೆಣ್ಮಕ್ಳು ಮಾಡ್ತಾರೆ, ಬಟ್ ಹೆಣ್ಮಕ್ಳಿಗೆ ಯಾರು ಬ್ಯಾಲೆನ್ಸ್ ಮಾಡ್ತಾರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಲ್ವಾ? ಕೆಲವ್ರ ಮನೆಯಲ್ಲಿ ಮೆಷಿನ್ಸ್ ತೊಗೊಂಬಂದು ಇಟ್ಕೊಂಡಿರ್ತಾರೆ, ಹಾಗೆ ಡಿಶ್ ವಾಷಸ್ನ ಕ್ಲೀನ್ ಮಾಡೋದಕ್ಕೆ ಅಂತ, ಹಾಗೆ ಮೇಟ್ಸ್ ಕೂಡ ಇಟ್ಕೊಂಡಿರ್ತಾರೆ ಕ್ಲೀನ್ ಮಾಡೋದಕ್ಕೆ ಅಂತ. ಬಟ್ ಇದು ಯಾವುದೂ ಪ್ರಿವಿಲೇಜಸ್ ಇಲ್ಲದೆ ಇರೋ ಅಂಥ ಹೆಣ್ಮಕ್ಳಿಗೆ ಬೆಳಗ್ಗೆಯಿಂದ ಎದ್ದಾಗಲಿಂದ ಕೆಲಸ ಸ್ಟಾರ್ಟ್ ಆದರೆ ಮತ್ತು ರಾತ್ರಿ ಮಲ್ಕೊಳ್ಳೋವರೆಗೂ ಅವ್ರಿಗೆ ಒಂದು ನಿಮಿಷ ಮಿಷಿನ್ ಹೇಗೆ ವರ್ಕ್ ಮಾಡುತ್ತೋ ಅದೇ ರೀತಿ ಹೆಣ್ಮಕ್ಳು ಬೆಳಗ್ಗೆಯಿಂದ ಸಂಜೆವರೆಗೂ, ಅದು ರಾತ್ರಿ ಮಲಗೋವರೆಗೂ ಕೆಲಸ ಮಾಡ್ತಾರೆ. ಒಪ್ಕೋತೀರಾ? ಎಸ್, ಏನಾದರೂ ಮಿಷಿನ್ಸ್ ಏನಾದರೂ ಅಷ್ಟು ಕೆಲಸ ಮಾಡಿದಿದ್ರೆ ಖಂಡಿತ ಅದು ಬೇಗನೆ ರಿಪೇರಿ ಬರ್ತಾಯಿತ್ತು, ಎಲ್ರಿಗೂ ರಜೆ ಸಿಕ್ತು ಅಲ್ವಾ? ಬಟ್ ಆದರೆ ನಮ್ಮಮ್ಮ, ನಮ್ಮ ಅತ್ತೆ ಹಾಗೂ ನಮ್ಮ ಸ್ವಲ್ಪ ಸೊಸೆ ಅಂದರು, ಅತ್ತೆ ಅಂದರು, ಯಾರಿಗಾದ್ರೂ ಕೆಲಸಕ್ಕೆ ಬಿಡುವು ಸಿಗ್ತಾ? ಸೊ ರಜೆ ಸಿಗ್ತಾ ಇಲ್ಲ. ಹಾಗೆಯೇ ಅವರು ಯಾವಾಗಲೂ ಕೆಲಸ ಮಾಡ್ತಾನೇ ಇರಬೇಕು ಅಂತ. ಅದು ಯಾವುದೇ ಟೈಮ್ ಬಂದ್ರೂ ಅವ್ರಿಗೆ ಫ್ರೀ ಅನ್ನೋದೇ ಸಿಗೋದಿಲ್ಲ. ಆದ್ರೂ ಇಷ್ಟೆಲ್ಲ ಮಾಡಿದ್ರೂ ಏನಂತ ಗಂಡಸರು ಅಕ್ನಾಲೇಜ್ ಕೂಡ ಮಾಡಲ್ಲ. ಅದು ಮಾಡೋದಿರಲಿ, ಮನೇಲಿ ಕೂತ್ಕೊಂಡಿರ್ತೀಯ, ಏನು ಮಾಡ್ತೀಯ ನೀನು ಅಂತ ಕೇಳಿ ಹೀಯಾಳಿಸ್ತಾರೆ. ಸೊ ಅದು ನನಗೆ ಆ ಕಾನ್ಸೆಪ್ಟೇ ಇಷ್ಟ ಆಗಲ್ಲ ಅಲ್ವಾ? ಎಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ. ಆ್ಯಕ್ಚುಲಿ ಆಚೆ ಹೋಗಿ ವರ್ಕ್ ಮಾಡೋದಕ್ಕಿಂತ ತುಂಬ ಕೆಲಸ ಮನೆಯಲ್ಲಿ ಇರುತ್ತೆ. ಅದನ್ನು ಯಾರು ಎಲ್ಲ ರೆಮಿಡಿ ಏನಪ್ಪ ಅಂತಂದರೆ, ನಿಮಗೆ ತುಂಬ ಸುಸ್ತಾಗ್ತಾಯಿದೆ, ಹಾಗೆ ಕೆಲಸನೇ ಮಾಡೋದಕ್ಕಾಗ್ತಿಲ್ಲ ಅಂತ ಅಂದಾಗ ರೆಸ್ಟ್ ತಗೊಳ್ಳಿ. ಯಾವುದೇ ಗಿಲ್ಟ್ ಇಲ್ದಿರ ನೀವು ಫಸ್ಟ್ ರೆಸ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಹಾಗೆಯೇ ಏನಪ್ಪ ಅಂತ ಅಂದರೆ, ಇವಾಗ ನೀವು ತುಂಬ ಹಾಗೆ ಟ್ರಾವೆಲ್ ಮಾಡಿ ಬಂದಾಗ ಏನಾದರೂ ಹೋಟೆಲಲ್ಲಿ ಹೋಗಿ 60 ರೂಪಾಯಿ ಸಾಂಬಾರು ಅಂತಂದಾಗ ಅಷ್ಟೊಂದು ದುಡ್ಡ ಅಂತ ಯೋಚನೆ ಮಾಡ್ತೀರಾ, ನೀವು ತಗೊಂಡು ತಿನ್ನಿ. ಸೊ ಆವಾಗ ನಿಮಗೆ ಸ್ವಲ್ಪ ಕಷ್ಟ ಅನ್ನೋದು ಕಮ್ಮಿ ಆಗುತ್ತೆ ಅಲ್ವಾ? ಸೊ ಇಷ್ಟೊಂದು ದುಡ್ಡು ಕೊಡಬೇಕಾ ಅಂತ ಯೋಚನೆ ಮಾಡಬೇಡಿ. ಸೊ ದುಡಿಯೋದೇ ತಿನ್ನೋದಕ್ಕಲ್ವಾ? ಅದನ್ನು ನೀವು ಯೋಚನೆ ಮಾಡ್ತಾ ನಿಮ್ಮ ಒಂದು ಆರೋಗ್ಯನ ಹಾಳು ಮಾಡ್ಕೋಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನೀವು ಹೊರಗಡೆ ಹೋಗಿರ್ತೀರ, ಅಲ್ಲಿಂದ ಬಂದಾಗ ಸುಸ್ತಾಗಿರುತ್ತೆ, ಹಾಗೆ ಇನ್ನು ಸಮ್ಟೈಮ್ಸ್ ಪೀರಿಯಡ್ಸಲ್ಲಿ ಇರ್ತೀರ. ಸೊ ಆವಾಗಲೂ ನಿಮಗೆ ಏನು ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಸೊ ಆ ಟೈಮಲ್ಲಿ ನೀವು ಹೊರಗಡೆಯಿಂದ ತರಿಸ್ಕೊಂಡು ತಿಂದು ನೀವು ರೆಸ್ಟ್ ಮಾಡಿದ್ರೆ ಆವಾಗ ಸ್ವಲ್ಪ ಮೈಂಡ್ ಕೂಡ ಕೂಲ್ ಆಗುತ್ತೆ ಆ್ಯಂಡ್ ಆಲ್ಸೋ ಬಾಡಿ ಕೂಡ ಬ್ಯಾಲೆನ್ಸ್. ಆದರೂ ಎಲ್ಲ ಕೆಲಸ ನೀವು ಮಾಡಿದ್ರೂ ನಿಮಗೆ ಯಾವುದೇ ಕಿರೀಟ ಸಿಗೋದಿಲ್ಲ ಅಲ್ವಾ? ಸೊ ನೀನು ಅಷ್ಟು ಕಷ್ಟದಲ್ಲೂ ನೀನು ಅಷ್ಟೆಲ್ಲ ಕೆಲಸ ಮಾಡಿದ್ಯಾ ಅಂತ ನಿನ್ಗೆ ಯಾವುದೇ ಕಿರೀಟ ಕೊಡೋದಿಲ್ಲ. ಅದಕ್ಕೋಸ್ಕರ ಯುವರ್ ಹೆಲ್ತ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಜಾಬ್ ಮಾಡ್ತಾ ಅಥವಾ ನಿಮ್ಮ ಗೋಲ್ ಏನಿದ್ರು ಕೆರಿಯರ್ ಫೋಕಸ್ಡ್ ಆಗಿ ಇದ್ದರೆ ಏನಪ್ಪ ಆವಾಗ ಜನ ಹೇಗೆ ಮಾತಾಡ್ತಾರೆ ಗೊತ್ತಲ್ವಾ?
ಸೊ ಇವಳು ಯಾವಾಗಲೂ ಕೆಲಸ ಅಂತ ಇರ್ತಾಳೆ, ಬಟ್ ಮನೆಯಲ್ಲಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ತಗೋತಾ ಇಲ್ಲ, ತುಂಬಾ ಕಷ್ಟ ಆಗ್ತಿದೆ ಅಂತ ಏನೇನೋ ಮಾತಾಡ್ತಾರೆ. ಬಟ್ ಅದೇ ನೀವೇನಾದರೂ ಯಾವುದೇ ಕೆಲಸಕ್ಕೆ ಹೋಗ್ದಿರಾ ಮನೆಯಲ್ಲೇ ಇದ್ದರೆ ಆವಾಗ ಏನು ಹೇಳ್ತಾರೆ, ಲೈಕ್ ಇವಳಿಗೆ ಓದಿಸಿದ್ದೇ ವೇಸ್ಟ್ ಆಯಿತು. ಸೊ ಏನಾದರೂ ಒಂದು ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಮಾಡೋಕ್ಕೆ, ಲೈಕ್ ಅವ್ರ ಗಂಡನಿಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ಬೋದಲ್ವ ಏನಾದರೂ ಕೆಲ್ಸಕ್ಕೆ ಹೋಗಿ ಅಂತ ಜನ ಎರಡು ಥರನೂ ಮಾತಾಡ್ತಾರೆ. ಸೊ ಅದಕ್ಕೆ ನೀವು ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು. ಸೊ ಎರಡು ಥರನ ಮಾತಾಡೋ ಜನಗಳ ಮಧ್ಯೆ ನೀವು ಬದುಕ್ತಿದ್ದೀರಾ ಅಂತ ನೀವು ಯೋಚನೆ ಮಾಡಿ. ಸೊ ನಿಮಗೆ ಯಾವುದು ಚೂಸ್ ಆಗುತ್ತೋ, ಸೊ ನೀವು ಯಾವುದು ಕಂಫರ್ಟಬಲ್ ಆಗಿರುತ್ತೋ, ನಿಮಗೆ ಇಫ್ ಫೈನಾನ್ಷಿಯಲಿ ಹೆಲ್ಪ್ ಮಾಡಬೇಕು ಅಂತ ಅಂದರೆ ನಿಮಗೆ ಕೆಲ್ಸಕ್ಕೆ ಹೋಗಿ, ಇಲ್ಲ ನಾನು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಂಡು ನಮ್ಮ ಒಂದು ಫ್ಯಾಮಿಲಿನ ನಾನು ನೋಡ್ಕೋತೀನಿ ತುಂಬ ಚೆನ್ನಾಗಿ ಅಂತ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಅದನ್ನೇ ಮಾಡಿ. ತುಂಬ ಫೋರ್ಸ್ಫುಲ್ಲಿನೂ ಕೆಲ್ಸಕ್ಕೆ ಹೋಗಬೇಡಿ, ಹಾಗೆ ತುಂಬ ಫೋರ್ಸ್ಫುಲ್ಲಿ ಮನೇಲೂ ಕೂಡ ಇರಬೇಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಲೈಕ್ ಹೆಣ್ಮಕ್ಳು ಹತ್ರ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಎಲ್ರಿಗೂ ಅರ್ಥ ಮಾಡ್ಕೋಬೇಕು, ಹಾಗೆ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಲ್ವಾ. ಸೊ ನಿಮಗೆ ಜ್ಞಾಪಕ ಇದೆಯಾ, ನಿಮಗೆ ಯಾವಾಗ ಯಾರಾದರೂ ನೀನು ಖುಷಿಯಾಗಿದೆಯಾ ಚೆನ್ನಾಗಿದೆಯಾ ಅಂತ ಕೇಳಿದ ಜ್ಞಾಪಕ ಇದೆಯಾ? ಇಲ್ಲ ಅಲ್ವಾ. ಸೊ ಏನೇ ಆಗಲಿ, ಲವ್ ಆರ್ ಕೇರ್ ಏನೇ ಆಗಲಿ ಅದೆರಡೂ ರೆಸಿಪ್ರೊಕೇಟೆಡ್ ಆಗಿರಬೇಕು. ಬಿಕಾಸ್ ಅವ್ರು ನಮಗೆ ಕೊಡ್ತಿದ್ದಾರೆ ಅಂತ ಅಂದರೆ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಬೇಕಲ್ವಾ. ಸೊ ನಾವು ಅವ್ರಿಗೆ ಕೊಡ್ತಾಯಿದ್ದೀವಿ ಅಂತಂದರೆ ಅವ್ರ ಕಡೆಯಿಂದನೂ ನಮಗೆ ಒಂದು ಕೇರ್ ಆ್ಯಂಡ್ ಲವ್ ಇರಲೇಬೇಕು. ಸೊ ಆವಾಗ ಒಂದು ಬೆಟರ್ ಈಕ್ವಾಲಿಟಿ ಅಂತ ಅನ್ನೋದನ್ನ ನಾವು ನೋಡ್ತೀವಿ. ಸೊ ನಿಮಗೆ ಯಾರಾದರೂ ಮಾತಾಡೋದು ಇಷ್ಟ ಆಗ್ತಿರಲ್ಲ ಅಲ್ವಾ. ಸೊ ಅವ್ರಿಗೆ ನೀವು ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡಿ. ಇವಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಯಾರಾದರೂ ಆಗಲಿ, ನಿಮಗೆ ಅವ್ರು ಮಾತಾಡ್ತಿರೋದು ಇಷ್ಟ ಆಗಲಿಲ್ಲ ಅಂತ ಅಂದರೆ ಸುಮ್ಮನೆ ಇರಬೇಡಿ. ಸೊ ಜಸ್ಟ್ ಒಂದು ಎಕ್ಸ್ಪ್ರೆಸ್ ಮಾಡಿ, ನನಗಿದು ಇಷ್ಟ ಆಗ್ತಿಲ್ಲ ಅಂತ. ಆವಾಗ ಅವರು ಕೂಡ ಅರ್ಥ ಮಾಡ್ಕೋತಾರೆ. ಇಫ್ ಅವರು ಅನ್ಮೆಚ್ಯೂರ್ಡ್ ಆಗಿ ನಡೆಸ್ಕೋತಾ ಇದ್ದರೆ ನೀವು ಲೈಕ್ ಅವ್ರ ಹತ್ರ ಎಕ್ಸ್ಪೆಕ್ಟೇಷನ್ ಮಾಡೋದನ್ನೇ ನಿಲ್ಲಿಸ್ಬಿಡಿ. ಹಾಗೆ ಆ್ಯಂಡ್ ನೀವು ಯಾವಾಗ್ಲೂ ನಿಮ್ಮ ಓನ್ ಸೆಲ್ಫ್ನ ಲೈಕ್ ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಳಿ. ಸೊ ಆವಾಗ ನೀವು ಯಾವಾಗ್ಲೂ ಖುಷಿಯಾಗಿರ್ಬೋದು. ಸೊ ನಿಮಗೋಸ್ಕರ ನೀವು ಬದುಕಿದಾಗ ನೀವು ಖಂಡಿತವಾಗ್ಲೂ ಖುಷಿಯಾಗೇ ಇರ್ತೀರ. ನಾವು ಯಾರೇ ನಮ್ಮನ್ನು ಬಿಟ್ಟೋಗ್ಬೋದು, ಬಟ್ ನಮ್ಮ ಸೋಲ್ ನಮ್ಮನ್ನು ಬಿಟ್ಟೋಗುತ್ತಾ? ಇಲ್ಲ ಅಲ್ವಾ. ಸೊ ಬೆಸ್ಟ್ ಫ್ರೆಂಡ್ನ ನಿಮ್ಮಲ್ಲೇ ನೀವು ಕಂಡುಕೋ. ಕಾಲದಲ್ಲಿ ಏನಪ್ಪ ಅಂತ ಅಂದರೆ ಹುಡುಗಿರಿಗೆ ಜಾಸ್ತಿ ಬಾಡಿ ಶೇಮಿಂಗ್ ಮಾಡೋದು ತುಂಬಾ ಆಗಿದೆ, ವಿಚ್ ಇಸ್ ಸೋ ರಾಂಗ್ ಅಲ್ವಾ. ಸೊ ಈಗ ನೀವು ಸ್ವಲ್ಪ ದಪ್ಪ ಇರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಯಾಕಮ್ಮ ಇಷ್ಟು ದಪ್ಪ ಇದೆಯಾ, ಏನು ತಿಂತೀಯಾ ಅಂತ ಕೇಳ್ತಾರೆ. ಅದೇ ನೀವೇನಾದರೂ ಸ್ವಲ್ಪ ಸಣ್ಣ ಇದ್ದೀರಾ ಅಂತ ಅಂದ್ಕೊಳ್ಳಿ. ಯಾಕಮ್ಮ ಇಷ್ಟು ಸಣ್ಣ ಇದೆಯಾ, ನಿನಗೇನಾದರೂ ಕಾಯಿಲೆ ಇದೆಯಾ, ಏನಾದರೂ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡಿದ್ಯಾ ಅಂತೆಲ್ಲ ಕೇಳ್ತಾರೆ ಅಲ್ವಾ. ಎಸ್. ಸೊ ಎರಡು ಥರ ಇದ್ರೂ ಸ್ವಲ್ಪ ಕಷ್ಟನೇ. ಹಾಗೆ ಏನಾದರೂ ತುಂಬ ರೆಡಿ ಆದರೆ ಯಾರನ್ನು ಮೆಚ್ಚಿಸೋಕ್ಕೋಸ್ಕರ ರೆಡಿಯಾಗಿದೆಯಾ ಅಂತ ಕೇಳ್ತಾರೆ. ಅದೇ ನೀನೇನಾದರೂ ಒಂಚೂರು ಸ್ವಲ್ಪ ಕಮ್ಮಿ ರೆಡಿಯಾಗಿ ಹೋಗಿದ್ರೆ ಫಂಕ್ಷನ್ಸ್ಗೆ, ಸೊ ಎಲ್ಲಿಗೆ ಹೇಗೆ ಬರಬೇಕು ಅಂತ ಗೊತ್ತಾಗಲ್ವಾ ಅಂತಲೂ ಕೇಳ್ತಾರೆ ಅಲ್ವಾ. ಸೊ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ನೀವೇನೇ ಮಾಡಿದ್ರೂ ನಿಮ್ಮನ್ನು ಜಡ್ಜ್ ಮಾಡುವಂಥ ಪೀಪಲ್ಸ್ ನಿಮ್ಮ ಸರೌಂಡಿಂಗಲ್ಲೇ ಇರ್ತಾರೆ ಅಂತ ನಾನು ನಿಮಗೆ ಹೇಳ್ತಿದ್ದೀನಲ್ವಾ. ಆ್ಯಂಡ್ ನಿಮಗೂ ಕೂಡ ಅನಿಸಿರುತ್ತೆ ಏನಪ್ಪ ಅಂತ ಅಂದರೆ ಯು ಆರ್ ಬ್ಯೂಟಿಫುಲ್ ಆ್ಯಸ್ ಯು ಆರ್ ಅಂತ ನೀವು ಮೈಂಡಲ್ಲಿ ಫಿಕ್ಸ್ ಆಗಬೇಕು. ನೀವು ಹೇಗಿದ್ದರೂ ಅದು ನಿಮ್ಮ ಒಂದು ಇಷ್ಟ ಅಂತ. ಸೊ ನೀವು ಅಕಸ್ಮಾತ್ ಇವಾಗ ಫಿಸಿಕಲಿ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಅದು ನಿಮಗೋಸ್ಕರ ಮಾಡ್ಕೊಳ್ಳಿ. ಸೊ ಅಕಸ್ಮಾತ್ ಸ್ವಲ್ಪ ದಪ್ಪ ಆಗಬೇಕು ಅಂತಂದರೆ ಅದು ನಿಮಗೋಸ್ಕರ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ಟೋನು ಹಾಗೆ ನಿಮ್ಮ ಒಂದು ಬಾಡಿಯಿಂದ ನಿಮ್ಮನ್ನು ಯಾರೂ ಇದು ಮಾಡಲ್ಲ. ಸೊ ನಿಮ್ಮ ಒಂದು ಒಳ್ಳೆ ಗುಣ ಅದನ್ನು ನೋಡಿನೂ ಸ್ವಲ್ಪ ಮಧ್ಯರಾತ್ರಿಲಿ ಹೆಣ್ಮಕ್ಳು ಬರಬೇಕಾದ್ರೆ ಯಾಕೆ ಟೆನ್ಷನ್ ತೊಗೋಬೇಕು, ಯಾಕೆ ಫಿಯರಲ್ಲಿ ಬರಬೇಕು, ಆ್ಯಂಡ್ ಬಂದಮೇಲೆ ಯಾಕೆ ನಾವು ಸೇಫಾಗಿ ರೀಚ್ ಆಗಿದ್ದೀವಿ ಅಂತ ಟೆಕ್ಸ್ಟ್ ಮೆಸೇಜಸ್ ಹಾಕಬೇಕು ಅಲ್ವಾ. ಸೊ ಅದೇ ನಾನು ಲೈಕ್ ಮಧ್ಯರಾತ್ರಿಯಲ್ಲಿ ಒಬ್ಬೊಬ್ಬರೇ ಓಡಾಡಿ ಆ್ಯಂಡ್ ಆರಾಮಾಗಿರಿ ಅಂತ ನಾನು ಹೇಳ್ತಿಲ್ಲ. ಅದು ವೆರಿ ಸ್ಟುಪಿಡಿಟಿ ಅಂತ ನನಗೂ ಗೊತ್ತು. ಹಾಗೆಯೇ ನ್ಯೂ ಇಯರ್ ಪಾರ್ಟಿ ದಿನ ಮೈ ಮೇಲೆ ಪ್ರಜ್ಞೆ ಇಲ್ದಿರ ಕುಡಿದು ರೋಡಲ್ಲೆಲ್ಲ ಬಿದ್ದಿರ್ತಾರಲ್ಲ ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಸೊ ಅವರು ಒಂಥರ ಹೆಂಗಸರು ಅಲ್ಲ, ಲೈಕ್ ಮನುಷ್ಯರಲ್ಲ ಅಂತಲೇ ಹೇಳ್ಬೋದು. ನಾನು ಅಂಥವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆ್ಯಂಡ್ ರೆಸ್ಪೆಕ್ಟೆಡ್ ವುಮೆನ್ಸ್ ಲೈಕ್ ಗರ್ಲ್ಸ್ ಇರ್ತಾರಲ್ಲ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಅನಿವಾರ್ಯತೆಯಾಗಿ ವರ್ಕಿಗೆ ಹೋಗಿರ್ತಾರೆ. ಸೊ ಅಲ್ಲಿಂದ ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಆವಾಗ ನಾವು ಯಾಕೆ ತುಂಬ ಲೈಕ್ ಫಿಯರಿಂದ ಬರಬೇಕು ಅಂತ ನಾನು ಯೋಚನೆ ಮಾಡ್ತೀನಿ.
ಇದಕ್ಕೆಲ್ಲ ರೆಮಿಡಿಯಾಗಿ ಲೈಕ್ ಶುಡ್ ಲೀವ್ ಬಟ್ ನಾಟ್ ಇನ್ ಫಿಯರ್ ಅಲ್ವಾ. ಸೊ ನಿಮ್ಮ ಸೇಫ್ಟಿನ ನೀವೇ ಮಾಡ್ಕೋಬೇಕು. ಹಾಗೆ ನೀವು ಎಲ್ಲೇ ಟ್ರಾವೆಲ್ ಮಾಡಲಿ ಏನೇ ಮಾಡಲಿ ಆವಾಗ ನಿಮ್ಮ ಒಂದು ಬ್ಯಾಗಲ್ಲಿ ಪೆಪ್ಪರ್ ಸ್ಪ್ರೇ ಅಂತ ಇಟ್ಕೊಂಡೇ ಇರಬೇಕು. ಸೊ ನಿಮಗೆ ಅದು ಒಂಥರ ಸೇಫ್ಟಿ ಥರ. ಆ್ಯಂಡ್ ಆಲ್ಸೋ ನಿಮ್ಮ ಕಾಲೇಜಲ್ಲಾಗಿರ್ಬೋದು, ನಿಮ್ಮ ವರ್ಕ್ ಏರಿಯಾಸ್ ಆಗಿರ್ಬೋದು ಆ್ಯಂಡ್ ಸ್ಕೂಲ್ಸಲ್ಲಾಗಿರ್ಬೋದು, ನಿಮಗೆ ಯಾರಾದರೂ ಲೈಕ್ ಹರಾಸ್ಮೆಂಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ಯು ಶುಡ್ ಸ್ಪೀಕ್ ಟು ಯೋರ್ ಸೆಲ್ಫ್. ಸೊ ಫಸ್ಟ್ ನೀವು ಅವರ ಒಂದು ಅವ್ರು ಮಾಡ್ತಾ ಇರೋವಂತಹ ತಪ್ಪು ಬಗ್ಗೆ ನೀವು ಸ್ಟ್ಯಾಂಡ್ ಅಪ್ ಆ್ಯಂಡ್ ಸ್ಪೀಕ್. ಓಕೆ, ಮಾತಾಡಿದಾಗ ನಿಮಗೆ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿ. ಹಾಗೆ ನಿಮಗೆ ತುಂಬ ದಿನದಿಂದ ಯಾರೋ ಫಾಲೋ ಮಾಡ್ತಿದ್ದಾರೆ, ಹಾಗೆ ನಿಮಗೆ ಏನೋ ಸ್ವಲ್ಪ ಇನ್ಕನ್ವೀನಿಯೆಂಟ್ ಆಗ್ತಿದೆ ಅಂತ ನಿಮಗೇನಾದರೂ ಅಂತ ಅನಿಸಿದ್ರೆ, ಸೇಫ್ಟಿ ಇಲ್ಲ ಅಂತ ಅನಿಸಿದ್ರೆ ಏನು ಮಾಡಿ ಅಂತ ಅಂದರೆ ಯೂಸ್ ಗೌರ್ಮೆಂಟ್ ಆ್ಯಪ್ಸ್ ಲೈಕ್ 112 ಇಂಡಿಯಾ ಅಂತ ಒಂದು ಗೌರ್ಮೆಂಟ್ ಆ್ಯಪ್ ಇದೆ. ಸೊ ಅದನ್ನು ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಹೋಗಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಇದು ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮನ್ನು ಟ್ರ್ಯಾಕ್ ಮಾಡಿ ನಿಮ್ಮ ಒಂದು ಲೈಕ್ OS ಯಾವುದಾದ್ರೂ ಆಗಿರ್ಬೋದು, ಆ್ಯಂಡ್ರಾಯ್ಡ್ ಆ್ಯಂಡ್ ಐಫೋನ್ ಎರಡರಲ್ಲೂ ಇರುತ್ತೆ. ಸೊ ನೀವು ಯೂಸ್ ಮಾಡಿಕೊಡಿ. ಪ್ಲೀಸ್ ಬಿ ಸೇಫ್ ಗರ್ಲ್ಸ್ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಲೈಕ್ ಏನಪ್ಪ ಅಂತಂದರೆ ಗಂಡಸರೆಲ್ಲ ಲೈಕ್ ದಬ್ಬಾಳಿಕೆ ಮಾಡ್ತಾರೆ ಆ ಥರ ನಾನು ಹೇಳಕ್ಕೆ ಬಿಡ್ತೀನಿ. ಒಳ್ಳೆಯವರು ಇರ್ತಾರೆ ಆ್ಯಂಡ್ ಕೆಟ್ಟವ್ರು ತುಂಬ ಜನ ಇರ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಸೇಫ್ಟಿ ಆಗಿರಿ ಅಂತ. ಆ್ಯಂಡ್ ಆಲ್ಸೋ ವುಮೆನ್ ಲೈಫ್ ಏನಪ್ಪ ಅಂತ ಅಂದರೆ ಲೈಫಲ್ಲಿ ಎಲ್ಲ ಲೈಕ್ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡು ನೀವೇನು ಮಾಡಬೇಕು, ನಿಮ್ಮ ಒಂದು ಸಂಸಾರನ ಆ್ಯಂಡ್ ನಿಮ್ಮ ಒಂದು ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು. ಆ್ಯಂಡ್ ಆ ಫ್ಯಾಮಿಲಿ ಕೂಡ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಈ ವಿಡಿಯೋ ಯಾರಾದರೂ ನೋಡ್ತಾಯಿರಿ. ಸೊ ಗಂಡಸರಾಗಿರ್ಬೋದು ಹೆಂಗಸರಾಗಿರ್ಬೋದು ಇಬ್ಬರು ಈಕ್ವಲ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸೊ ನಿಮ್ಮ ಅಕ್ಕ ತಂಗಿ ಆ್ಯಂಡ್ ಫ್ಯಾಮಿಲಿ ಗರ್ಲ್ಸ್ ಫ್ರೆಂಡ್ಸ್ ಆ್ಯಂಡ್ ಯಾರಾದರೂ ಇದ್ದರೆ ನಿಮಗೆ ಈ ಒಂದು ರೀಲ್ನ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಫಸ್ಟ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಆಲ್.